ಸಲ ನಮ್ಮ ಮನಸ್ಸಲ್ಲಿ ಈ ಯೋಚನೆ ಬರುತ್ತೆ, ನಮ್ಮ ಅಮಾಯಕತೆಯ ಲಾಭ ಪಡ್ಕೊಂಡು ಈ ಪ್ರಪಂಚದ ಜನ ನಮಗೆ ಕೇವಲ ದುಃಖವನ್ನೇ ಕೊಡ್ತಾರೆ ಅಂತ. ನಮಗೆ ಎಷ್ಟೋ ಸಲ ಅನ್ಸುತ್ತೆ ನಾವು ಎಲ್ಲರ ಸಹಾಯಕ್ಕೂ ಹೋಗಿ ನಿಲ್ತೀವಿ, ಆದ್ರೆ ಎಲ್ಲರೂ ನಮ್ಮದೇ ತಪ್ಪು ಅಂತಾರೆ. ಎಷ್ಟೋ ಸಲ ನಮಗನ್ಸತ್ತೆ ನಾವು ಯಾವಾಗ್ಲೂ ಸತ್ಯವನ್ನ ಪಾಲಿಸ್ತೀವಿ, ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ತೀವಿ, ಆದ್ರೆ ಎಲ್ಲರೂ ನಮ್ಮ ವಿಷಯದಲ್ಲಿ ತಪ್ಪಾಗಿ ಮಾತಾಡ್ತಾರೆ. ದುಃಖ ಆಗತ್ತೆ. ಆದ್ರೆ ನಾವು ಯಾವಾಗ್ಲೂ ಒಂದನ್ನು ಅರ್ಥ ಮಾಡ್ಕೋಬೇಕು, ಜನ ಯಾವಾಗ್ಲೂ ಮಾವಿನ ಮರಕ್ಕೆ ಕಲ್ಲು ಹೊಡಿತಾರೆ, ಬೇವಿನ ಮರಕ್ಕೆ ಯಾಕೆ ಹೊಡೆಯೋದಿಲ್ಲ? ಯಾಕೆ ಅಂದ್ರೆ ಮಾವಿನ ಮರದಿಂದ ಸಿಹಿಯಾದ ರುಚಿಯಾದ ಹಣ್ಣು ಸಿಗುತ್ತೆ. ಅದೇ ಬೇವಿನ ಮರ ನಮಗೇನ್ ಕೊಡುತ್ತೆ? ಕೇವಲ ಕಹಿ ಅಷ್ಟೆ. ಹೀಗೆ ಯಾರೋ ನಿಮ್ಮ ಬಗ್ಗೆ ಟೀಕೆ ಮಾಡ್ತಿದ್ರೆ, ನಿಮ್ಮ ಮೇಲೆ ಒತ್ತಡ ತರೋ ಪ್ರಯತ್ನ ಮಾಡ್ತಿದ್ರೆ, ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾರೆ ಅಂದ್ರೆ ಬಹುಶಃ ನಿಮ್ಮಲ್ಲಿ ಏನೋ ವಿಶೇಷವಾದ ಗುಣ ಇರಬಹುದು. ಆ ಗುಣ ಅವರಲ್ಲಿ ಇರೋದಿಲ್ಲ. ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನ ತುಂಬಿಕೊಡಿ, ಸಕಾರಾತ್ಮಕವಾಗಿರಿ, ಹಾಗೆ ಒಳ್ಳೆ ಕೆಲಸ ಮಾಡ್ತಾ ಇರಿ. ಈ ಕಹಿಯನ್ನ ನಿಮ್ಮ ಮನಸ್ಸಿಗೆ ಬರೋದಕ್ಕೆ ಬಿಡ್ಲೇಬೇಡಿ.